ಜಾಸ್ತಿ ಅನ್ಸ್ತಾ? ಇಲ್ಲಿ ಕಾಸ್ಟ್ ಇಂಪಾರ್ಟೆಂಟ್ ಅಲ್ರಿ, ಹೆಲ್ತ್ ಇಂಪಾರ್ಟೆಂಟ್. ಅದಕ್ಕೆ ಒಂದು ಪ್ರಾಬ್ಲಮ್, ವೆಲ್ತ್ ಈಸ್ ಲಾಸ್ಟ್, ನಥಿಂಗ್ ಈಸ್ ಲಾಸ್ಟ್, ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಈಸ್ ಲಾಸ್ಟ್ ಅಂತ. ಅಂದ್ರೆ ವೆಲ್ತ್ ಹೋದ್ರೆ ಅಂದ್ರೆ ಸಂಪತ್ತು ಹೋದ್ರೆ ಮತ್ತೆ ಪುನಃ ಸಂಪಾದನೆ ಮಾಡ್ಬೋದು, ಆದ್ರೆ ಹೆಲ್ತ್ ಕಳ್ಕೊಂಡ್ರೆ ಮತ್ತೆ ಮತ್ತೆ ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದುಡ್ಡು ಹೋಗ್ಲಿ ಪರವಾಗಿಲ್ಲ, ಆದ್ರೆ ಅದರಿಂದ ನಮ್ಗೆ ಬೆನಿಫಿಟ್ಸ್ ಅಂತೂ ಭಾಳ ಇದೆ. ಮತ್ತೆ ಈ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಲಿಂದ ನಮ್ಮ ಬಾಡಿ ಮ್ಯಾಗ ಎಫೆಕ್ಟ್ ಆಗ್ತದಂತ ಜನರಲ್ಲಿ ಆ ಕಲ್ಪನೆ ಇದೆ. ಆದ್ರೆ ಯಾವುದೇ ರೀತಿ ಆ ಕಲ್ಪನೆ ತಪ್ಪದು. ಆ ರೇಡಿಯೇಷನ್ಸ್ ಲಿಂದ ನಮಗೆ ಬಾಡಿ ಒಳಗೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದ್ರು ಇವತ್ತು ಸಾಲ್ವ್ ಆಗ್ಲಿರ್ತದೆ. ಆ ರೇಡಿಯೇಷನ್ಸ್ಗಳು ನಮ್ಮ ಬಾಡಿ ಒಳಗೆ ಪೆನೆಟ್ರೇಟ್ ಆಗಿದ್ರೆ ನಮ್ಮ ದೇಹದ ಒಳ ಹೊಕ್ಕಿ ನಮ್ಮ ಒಳಗಿರುವ ಆರ್ಗನ್ಸ್ಗಳು ಯಾವ ತರ ಕೆಲಸ ಮಾಡ್ಬೇಕು, ಅವಕ್ಕೆ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಸರಿ ಹೋಗ್ಲಿಕ್ಕತ್ತದ. ಅದು ಮೇನ್ ಇಂಪಾರ್ಟೆಂಟ್ ಇದರಲ್ಲಿ. ಅದಕ್ಕೆ ಜನರಲ್ಲಿ ಅದು ತೆಗೆದು ಹಾಕ್ಬೇಕು ನಾವು. ಇನ್ಫ್ರಾರೆಡ್ ರೇಡಿಯೇಷನ್ ತಗೊಳ್ಳೋದ್ರಿಂದ ಇದು ಭಾಳ ಬಾಡಿ ಹೀಟ್ ಆಗ್ತದ, ಮತ್ತು ಅದರಿಂದ ಏನಾದರೂ ಬೋನ್ಸ್ಗಳೆಲ್ಲ ಸುಡ್ತಾವ ಅಂತ ಕೆಲವು ಜನರು ಹೇಳಿದ್ರು. ಹಾಗೇನಿಲ್ಲ. ನಾನು ತಗೋತಾ ಇದ್ದೀನಿ 15 ದಿವಸ. ಅದ್ರ ಬೆನಿಫಿಟ್ ಭಾಳ ಇದೆ. ನಮಗೆ ಅನುಕೂಲ ಆದರೆ ಈ ಮ್ಯಾಟ್ ತಗೊಳ್ಳೋದು ಭಾಳ ಒಳ್ಳೆಯದು. ಮತ್ತು ಅದ್ರ ವಾಟರ್ನು ಭಾಳ ಇಂಪಾರ್ಟೆಂಟ್. ದಿನನಿತ್ಯ ನಾವು ಎಷ್ಟೊಂದು ನೀರು ಕುಡಿತಾ ಇದ್ದೀವಿ. ಇವತ್ತು ಯಾವುದು ಫಿಲ್ಟರ್ ವಾಟರ್, ಈಗ ಕೆಂಟ್ ಅಂತ, ಅಕ್ವಾಗಾರ್ಡ್ ಅಂತ ಇವೆಲ್ಲ ಕುಡಿಸ್ತಾ ಇದ್ದೀವಿ. ಬಟ್ ಅವೆಲ್ಲ ಫಿಲ್ಟರ್ ಆಗಿ ನಮ್ಮ ಬಾಡಿಗೆ ಬೇಕಾದಂಥ ಮಿನರಲ್ಸ್ಗಳು ಅದರಿಂದ ಯಾವುದೇ ರೀತಿ ಮಿನರಲ್ಸ್ ನಮ್ಗೆ ಅವೈಲೇಬಲ್ ಆಗ್ತಾ ಇಲ್ಲ. ಬಟ್ ಇದು ತಗೊಳ್ಳೋದ್ರಿಂದ ನಮ್ಗೆ ಯಾವ ಬಾಡಿಗೆ ಬೇಕಾದಂಥ ಕ್ಯಾಲ್ಸಿಯಂ ಇರ್ಬೋದು, ಸೆಲೆನಿಯಂ ಇರ್ಬೋದು, ಎಲ್ಲಾನು ಇರ್ಬೋದು, ಇಂಥವೆಲ್ಲನೂ ಮ್ಯಾಂಗನೀಸ್ ಎಲ್ಲಾನು ನಮಗೆ ಮಿನರಲ್ಸ್ಗಳು ಈ ವಾಟರಲ್ಲಿ ಸಿಗ್ತಾ ಇದೆ. ಅದಕ್ಕಾಗಿ ಆಟೋಮೆಟಿಕ್ ಆಗಿ ಹೆಲ್ತ್ ಇಂಪ್ರೂವ್ಮೆಂಟ್ ಆಗ್ತದ ಅನ್ನುವಂಥದ್ದು ಭರವಸೆ ನನ್ನಲ್ಲಿ ಮೂಡಿದೆ. ಅದಕ್ಕೆ ನಾವು ಇಬ್ರು ಡಿಸ್ಕಸ್ ಮಾಡಿ ಈ ಜಡೆ ವಾಟರ್ನ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದು. ಇನ್ನೊಂದು ಬಂದು ಅಪ್ಪನ ಬರ್ಡೇ ಏನಕ್ಕೋಸ್ಕರ ಗಿಫ್ಟ್ ಆಗಿ ಕೊಡ್ಬೇಕಂತ ಡಿಸೈಡ್ ಮಾಡಿ. ಯಾಕಂದ್ರೆ ಗಿಫ್ಟ್ ಅಂದ್ರೆ ಎಲ್ಲರೂ ಮೊಬೈಲ್ ಕೊಡ್ತಾರೆ, ಬೈಕ್ ಕೊಡ್ತಾರೆ. ಸೊ ಏನಕ್ಕೋಸ್ಕರ ಹೆಲ್ತ್ ವೈಸ್ ಡಿವೈಸ್ ವಾಟರ್ ಡಿವೈಸ್ ಕೊಟ್ಟಿದ್ರಮ್ಮ. ಮೇನ್ ಹೆಲ್ತ್ ಇಂಪಾರ್ಟೆಂಟ್ ಅಲ್ರಿ. ಹೆಲ್ತ್ ಇದ್ರೆ ನಾವು ಏನಾದರೂ ಸಾಧಿಸ್ಬೋದು ಮುಂದೆ ಫ್ಯೂಚರಲ್ಲಿ. ಮುಂದೆ ನಮ್ಮ ಮಕ್ಕಳದ ಎಲ್ಲವನ್ನ ನೋಡ್ಬೋದು. ಅದಕ್ಕಾಗಿ ಬರ್ತ್ಡೇ ದಿವಸ ಇದಕ್ಕಿಂತ ಬೆಸ್ಟ್ ಗಿಫ್ಟ್ ಬೇರೆ ಇಲ್ಲ ಅಂದ್ಕೊಂಡು ಈ ಗಿಫ್ಟನ್ನು ತಗೊಳ್ಳೋಕ್ಕೆ ಡಿಸೈಡ್ ಮಾಡಿ. ಹೆಲ್ತ್ ಅಂದ್ರೆ ಆರೋಗ್ಯ ಚೆನ್ನಾಗಿರುವಾಗ ನಮ್ಮ ಫುಲ್ ಕುಟುಂಬ ಬಂದು ಚೆನ್ನಾಗಿರುತ್ತಂತ. ಸೊ ಬರ್ತ್ಡೇ ದಿನ ಬಂದು ಅಮ್ಮನೆ ಬಂದು ಅಪ್ಪಗೆ ಏನ್ ಮಾಡ್ತಾ ಇದ್ರೆ ಸರ್ಪ್ರೈಸ್ ಆಗಿ, ಯಾಕಂದ್ರೆ ಅಪ್ಪಗೆ ಗೊತ್ತಿರ್ಲಿಲ್ಲ ವಾಟರ್ ಡಿವೈಸ್ ತಗೋತಾ ಇದೀವಿ ಅಂತ. ಬಟ್ ಸರ್ಪ್ರೈಸ್ ಆಗಿ ಅವ್ರಿಗೆ ಏನಾಗುತ್ತೆ ಗಿಫ್ಟ್ ಆಗಿ ಕೊಡ್ತಾ ಇದ್ರೆ. ಸೊ ಅದಕ್ಕೋಸ್ಕರ ಜೋರಾಗಿ ಕ್ಲಾಪ್ಸ್ ಹಾಕಿ ಬರ್ತಡೇ ಸೆಲೆಬ್ರೇಷನ್ ಮಾಡೋಣ. ಟೈಮ್ ಇದೆ ಎಲ್ರೂ ಹತ್ರ.